ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಿನ್ನೆ ಎಲ್ಲ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದ್ದಂತಹ ಸುದ್ದಿ, ವಸತಿ ಶಾಲೆಗಳ ಮುಖ್ಯ ದ್ವಾರದ ಬರಹ ಬದಲಾವಣೆಯಾಗಿದೆ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತಕ್ಕಂಥದ್ದನ್ನ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಬದಲಾಯಿಸಿದರು. ಈಗ ರಾಯಚೂರಿನಲ್ಲಿ ಹಳೆ ಘೋಷವಾಕ್ಯ ಬರವಣಿಗೆ ಮತ್ತೆ ವಾಪಸ್ ಬಂದಿದೆ. ಎಲ್ಲ ವಸತಿ ಶಾಲೆಗಳಲ್ಲಿ ಪೇಂಟ್ ಬಳಿತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ವಾಕ್ಯವನ್ನು ತೆಗೆಯೋದಕ್ಕೆ ಈಗ ಸೂಚನೆ ಬಂದಿದೆ ಇಲಾಖೆಯಿಂದ. ಏನು ಕೊನೆಗೂ ಕೂಡ ಒಂದು ಕಡೆ ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬುದ್ಧಿಯನ್ನು ಕಲಿತಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಈಗ ನಾವು ನೋಡಬೇಕಾಗಿರುವಂಥದ್ದು. ಯಾಕೆಂತ ಹೇಳಿದರೆ ಏನು ನಿನ್ನೆಯಿಂದಲೂ ಕೂಡ ಸತತವಾಗಿ ನಾವು ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಾ ಇತ್ತು. ರಾಜ್ಯಾದ್ಯಂತ ಚರ್ಚೆ ಕೂಡ ಆಯಿತು, ಸದನದಲ್ಲೂ ಕೂಡ ಚರ್ಚೆ ಆಯಿತು. ಆದಾಗ್ಯೂ ಕೂಡ ಇವತ್ತಿನವರೆಗೂ ಕೂಡ ಈ ಒಂದು ಘೋಷವಾಕ್ಯವನ್ನು ಬದಲಾವಣೆ ಮಾಡಿರಲಿಲ್ಲ. ನಂತರ ಏನು ರಾತ್ರಿ 11:40ಕ್ಕೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕಳಿಸಿದಂಥ ಒಂದು ಮೆಸೇಜ್ನ ಆಧಾರದ ಮೇಲೆ ಅದನ್ನೇ ಒಂದು ಸೂಚನೆ ಮೌಖಿಕವಾಗಿ ಘೋಷವಾಕ್ಯ ಮೊದಲು ಬದಲಾವಣೆಗೆ ಸೂಚನೆ ನೀಡಿದ್ರು. ಈಗ ಪುನಃ ಮೌಖಿಕವಾಗಿ ಸೂಚನೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲೂ ಕೂಡ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಜ್ಞಾನ ದೇಗುಲವಿದು ಏನು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಏನು ಬದಲಾವಣೆ ಮಾಡಿದ್ರು. ಈಗ ಪುನಃ ಕುವೆಂಪು ಅವರ ಘೋಷವಾಕ್ಯ ಅಂದರೆ ವಾಕ್ಯ ಏನಾಗಿತ್ತು, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥದ್ದು, ಅದನ್ನು ಪುನಃ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಬದಲಾವಣೆ ಆಗ್ತಿರುವಂಥದ್ದು. ರಾಯಚೂರಿನಲ್ಲಿ ಒಟ್ಟು 18 ಸಮಾಜ ಕಲ್ಯಾಣ ಇಲಾಖೆ ಶಾಲೆಗಳಿವೆ. ಅಲ್ಲೂ ಕೂಡ ಇದೇ ರೀತಿ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಈಗ ನೋಡಬೇಕಾಗಿದೆ. ಯಾಕಂದರೆ ಒಂದೊಂದೇ ಶಾಲೆಗಳಲ್ಲಿ ಬದಲಾವಣೆ ಆಗಬೇಕು. ಜೊತೆಗೆ ಮಂತ್ರಿಗಳು ಕೂಡ ಏನು ವಿರೋಧಕ್ಕೆ ಮಣಿದು ಈ ಒಂದು ಬದಲಾವಣೆಗೆ ಮುಂದಾಗಿರೋದು ಕೂಡ ಕಾಣ್ತಾ ಇದೆ. ಜೊತೆಗೆ ನೀವು ಈಗಾಗಲೇ ಕೇಳ್ದಾಗಿದ್ರೆ ಖರ್ಚು ವಿಚಾರ ಬಗ್ಗೆ ನಾವು ಮಾತನಾಡೋದಾದ್ರೆ ಸ್ವತಃ ಪ್ರಿನ್ಸಿಪಾಲ್ ಅವರನ್ನೇ ಕೇಳೋಣ. ಈ ಒಂದು ಬದಲಾವಣೆಗೆ, ಈ ಒಂದು ಖರ್ಚು ವೆಚ್ಚಕ್ಕೆ ಯಾವ ರೀತಿ ಅವರು ಜವಾಬ್ದಾರಿ ತಗೋತಾರೆ ಮತ್ತು ಖರ್ಚು ಯಾವುದರಿಂದ ಮಾಡ್ತಾರೆ ಅನ್ನೋಂಥದ್ದು. ಈಗ ಮೇಡಮ್, ಈಗಾಗಲೇ ಸಾಕಷ್ಟು ಖರ್ಚು ವೆಚ್ಚಗಳು ಆಗ್ತಾ ಇದೆ. ಇದರಿಂದ ಪದೇ ಪದೇ ಪೇಂಟ್ ಬದಲಾಯಿಸೋಕ್ಕೆ ಯಾವ ಒಂದು ಅನುದಾನದಲ್ಲಿ ಇದನ್ನ ಮಾಡ್ತಾ ಇದ್ದೀವಿ? ನಮ್ಮ ಶಾಲಾ ಅನುದಾನ ಇರ್ತದಲ್ಲ ಸರ್, ಶಾಲಾ ಅನುದಾನದಲ್ಲಿ ಮಾಡಿದ್ದೀವಿ. ಇಲ್ಲ ನಮ್ಮ ಶಾಲಾ ಅನುದಾನ ಅಂತೇಳಿ ಪೇಂಟಿಂಗ್ ಅಂತೇಳಿ ಕೆಲವೊಂದು ನಮ್ಮ ಶಾಲಾ ಮೇಂಟೆನೆನ್ಸ್ ಇದ್ರೊಳಗೆ ಕೊಟ್ಟಿರ್ತಾರೆ. ಅದ್ರೊಳಗೆ ನಾವು ಮೊದಲು ತಂದಿದ್ದು ಆ ಪೇಂಟ್ ಉಳಿದಿತ್ತು, ಅದರಲ್ಲಿ ಮಾಡಿಸಿದ್ವಿ. ಹೇಳಿ ಮೇಡಮ್, ಈಗ ಮೊದಲು ಚೇಂಜ್ ಮಾಡಿದ್ರಿ, ಈಗ ಮತ್ತೆ ಪುನಃ ಚೇಂಜ್ ಮಾಡಿದ್ರಿ, ಏನೇನು ಆದೇಶ ಬಂತು? ಸರ್ ಮೊದಲು ಕ್ರೈಸ್ ಆಫೀಸ್ ಟೀಮ್ದಿಂದ ಬಂದಿತ್ತು, ಹಂಗೆ ಬರ್ಸಿದ್ದೇವೆ ರೀ. ಆದ್ರೆ ನಿನ್ನೆ ಹಲವಾರು ಚರ್ಚೆಗಳಾಗೋದ್ರಿಂದ ಆ ಚರ್ಚೆಗಳ ಪರಿಣಾಮವಾಗಿ ನಿನ್ನೆ ರಾತ್ರಿ ನಮ್ಮ ಕ್ರೈಸ್ ಆಫೀಸ್ ಟೀಮಲ್ಲಿ ಈ ಥರ ಕುವೆಂಪು ಅವ್ರದ್ದು ಏನದ ಅದನ್ನೇ ಮತ್ತೆ ಬರ್ಸ್ರಿ ಅಂಥೇಳಿ ನಮ್ಮ ಕ್ರೈಸ್ ಆಫೀಸ್ ಟೀಮ್ದಾಗ ಬಂದಿದ್ದರಿಂದ ಅದನ್ನು ತೊಗೊಂಡು ಇವತ್ತು ಫಾಲೋ ಮಾಡಿ ಚೇಂಜ್ ಮಾಡಿದ್ದೇವೆ ಸರ್. ಯಾರು ಹಾಕಿದ್ರು ಮೇಡಮ್? ನಮ್ಮ ಕ್ರೈಸ್ ಆಫೀಸಿಯಲ್ ಟೀಮ್ದೊಳಗೆ ಮಣಿವಣ್ಣನ್ ಸರ್ ಪ್ರಧಾನ ಕಾರ್ಯದರ್ಶಿ ಅವರು ಚೇಂಜ್ ಮಾಡಿರಿ, ಮೊದಲಿಂದ ಏನದ ಅದನ್ನೇ ಬರೀರಿ ಅಂತಂದ ಅದನ್ನು ಇವತ್ತು ಬದಲಾವಣೆ ಮಾಡಿಸಿದ್ವಿ. ಇದು ಪ್ರಾಂಶುಪಾಲರ ಮಾತಾಗಿದೆ.